ಸ್ಟಾರ್ಟ್. ದಂಡ ಪ್ರಕ್ರಿಯಾ ಸಂಹಿತೆಯ 190ನೇ ಪ್ರಕರಣದ ಅಡಿಯಲ್ಲಿ ಸಂಬಂಧಪಟ್ಟ ನ್ಯಾಯಾಲಯವು ಸಂಜ್ಞತೆಯನ್ನು ತೆಗೆದುಕೊಂಡ ನಂತರ ಯಾರೇ ಆಪಾದಿತನನ್ನು ಕ್ರಿಮಿನಲ್ ಮೊಕದ್ದಮೆಗೆ ಪ್ರತ್ಯಾಯೋಜಿಸುವ ಅಥವಾ ಸೇರ್ಪಡೆಗೊಳಿಸುವ ಸಲುವಾಗಿ ಈ ಸಂಬಂಧ ಸೂಕ್ತ ಆದೇಶಗಳನ್ನು ಹೊರಡಿಸುವುದಕ್ಕೆ ದಂಡ ಪ್ರಕ್ರಿಯಾ ಸಂಹಿತೆಯ 319ನೇ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ಯಾವ ಉಪಬಂಧವೂ ಇರುವುದಿಲ್ಲ. ಈ ನಿರ್ದಿಷ್ಟ ಮೊಕದ್ದಮೆಯಲ್ಲಿ ಪೊಲೀಸ್ ಉಪ ಅಧೀಕ್ಷಕರು ದೋಷಾರೋಪ ಪಟ್ಟಿಯಲ್ಲಿ ಈಗಾಗಲೇ ಕಾಣಿಸಿರುವ 5ನೇ ಸಂಖ್ಯೆಯ ಆಪಾದಿತನ ಹೆಸರಿನ ಬದಲಾಗಿ ಅರ್ಜಿದಾರನ ಹೆಸರನ್ನು ಸೇರಿಸಲು ಕೋರಿಕೆ ಸಲ್ಲಿಸಿದ್ದರು. ಆದ್ದರಿಂದ ಇದು ಹೊಸ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಪರಾಧದೊಳಕ್ಕೆ ತರುವುದಕ್ಕೆ ಸಮಾನದ್ದಾಗಿದೆ. ನಾನು ಈಗಾಗಲೇ ವಿವರಿಸಿರುವಂತೆ ದೋಷಾರೋಪ ಪಟ್ಟಿಯಲ್ಲಿ ನಮೂದಿಸಿದ ಆಪಾದಿತನ ಹೆಸರು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಸೇರಿಸಬೇಕೆಂದು ಕೋರಲಾದ ಹೆಸರಿಗಿಂತ ಸಂಪೂರ್ಣ ಭಿನ್ನವಾದುದಾಗಿದೆ. ಅಲ್ಲದೆ ಮಾನ್ಯ ಸೆಷನ್ ನ್ಯಾಯಾಧೀಶರು ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದಡಿಯಲ್ಲಿನ ಈ ನ್ಯಾಯಾಲಯವನ್ನು ಹೊರತುಪಡಿಸಿ ಕ್ರಿಮಿನಲ್ ನ್ಯಾಯಾಲಯಗಳಿಗೆ ನಿಹಿತವಾದ ವಿವೇಚನಾಯುಕ್ತವಾದ ಅಧಿಕಾರವಾಗಲಿ ಅಥವಾ ಅಂತರ್ನಿಹಿತ ಅಧಿಕಾರವಾಗಲಿ ಇಲ್ಲವೆಂಬುದನ್ನು ಮತ್ತು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ 151ನೇ ಪ್ರಕರಣಕ್ಕೆ ಸಮನಾಗಿ ದಂಡ ಪ್ರಕ್ರಿಯಾ ಸಂಹಿತೆಯ ಅಡಿಯಲ್ಲಿ ಯಾವುದೇ ಉಪಬಂಧ ಇಲ್ಲವೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಅರ್ಜಿದಾರರ ಹೆಸರನ್ನು ಸೇರ್ಪಡೆ ಮಾಡುವುದಕ್ಕಾಗಿ ಪೊಲೀಸ್ ಉಪ ಅಧೀಕ್ಷಕರು ಕೋರಿದ ಪರಿಹಾರಕ್ಕೆ ಸಂಬಂಧಿಸಿದ ಮಟ್ಟಿಗೆ ಸೂಕ್ತ ಆದೇಶಗಳನ್ನು ಹೊರಡಿಸಲು ಮಾನ್ಯ ಸೆಷನ್ ನ್ಯಾಯಾಧೀಶರು ಯಾವ ಉಪಬಂಧವು ಅನ್ವಯವಾಗುತ್ತದೆ ಎಂಬ ಬಗ್ಗೆ ಸೂಕ್ತ ಗಮನ ಹರಿಸಬೇಕಾಗುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿದರೆ ದಂಡ ಪ್ರಕ್ರಿಯಾ ಸಂಹಿತೆಯ 319ನೇ ಪ್ರಕರಣವನ್ನು ಅನ್ವಯಿಸಬಹುದಾಗಿದೆ. ಸದರಿ ಉಪಬಂಧವು ನ್ಯಾಯಾಲಯಕ್ಕೆ ಸದರಿ ಮೊಕದ್ದಮೆಯಲ್ಲಿ ಆಪಾದಿತನಾಗಿಲ್ಲದ ಯಾರೇ ವ್ಯಕ್ತಿಯ ವಿರುದ್ಧ ವಿಚಾರಣೆ ಕೈಗೊಳ್ಳಲು ಅಧಿಕಾರ ನೀಡುತ್ತದೆ. ಆದರೆ ಅಂತಹ ವ್ಯಕ್ತಿಯನ್ನು ಆಪಾದಿತ ವ್ಯಕ್ತಿಯ ಜೊತೆಯಲ್ಲಿ ಯಾವ ಅಪರಾಧದ ಸಂಬಂಧವಾಗಿ ವಿಚಾರಣೆಗೊಳಪಡಿಸಬಹುದೋ ಆ ಅಪರಾಧವನ್ನು ಆತನು ಮಾಡಿದ್ದಾನೆಂದು ನ್ಯಾಯಾಲಯಕ್ಕೆ